ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತೀಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದ ಅಖಾಡಕ್ಕೆ ಇಳಿಯುತ್ತೆ ಎಸ್ಐಟಿ ತಂಡ. ಬೆಳ್ತಂಗಡಿ ಠಾಣೆಯಲ್ಲಿ ಎಸ್ಐಟಿಗೆ ಕೇಸ್ ಹಸ್ತಾಂತರ. ಬೆಳ್ತಂಗಡಿ ಠಾಣೆಯಲ್ಲಿ ಕೇಸ್ ಫೈಲನ್ನು ಎಸ್ಐಟಿ ಅವರು ಪಡಿತಾರೆ. ಡಿವೈಎಸ್ಪಿ ನೇತೃತ್ವದ ತಂಡ ಬೆಳ್ತಂಗಡಿಗೆ ಭೇಟಿಯನ್ನು ಕೊಡುತ್ತೆ. ನೋಡಿ, ಈಗ ಇದರ ಸತ್ಯ ಹೊರಗಡೆ ಬರಬೇಕು. ವಿಳಂಬ ಅಂತೂ ಆಗಿದೆ, ಇನ್ಮೇಲೆ ವಿಳಂಬ ಆಗೋದು ಬೇಡ. ಯಾಕಂದರೆ ಜನ ಬೇರೆ ಬೇರೆ ರೀತಿಯೇ ನೋಡ್ತಾ ಇದ್ದಾರೆ. ಇದನ್ನ ಬಹಳ ಕುತೂಹಲದಿಂದ, ಆಮೇಲೆ ನಿರೀಕ್ಷೆ ಇದೆ, ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆಯಿಂದ ಕಾಯ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ. ಬೆಳ್ತಂಗಡಿ ಠಾಣೆಯಲ್ಲಿ ಕೇಸ್ ಫೈಲನ್ನು ಎಸ್ಐಟಿ ಪಡೆಯುತ್ತೆ. ಡಿವೈಎಸ್ಪಿ ನೇತೃತ್ವದ ತಂಡ ಬೆಳ್ತಂಗಡಿಗೆ ಭೇಟಿಯನ್ನು ಕೊಟ್ಟಿದೆ. ಆ ವ್ಯಕ್ತಿಯನ್ನು ಕೋರ್ಟ್ ಮೂಲಕ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಅನಾಮಿಕ ವ್ಯಕ್ತಿ, ಮೊನ್ನೆ ಕೋರ್ಟಿಗೆ ಹಾಜರುಪಡಿಸಿದ್ರಲ್ವ, ಮುಖಕ್ಕೆಲ್ಲ ಆತನಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿ ಆತನನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಅಂದರೆ 100 ಶವಗಳನ್ನು ನಾನು ಹುತ್ತಿದ್ದೇನೆ ಅಂತ ಹೇಳಿ ಆತ ಹೇಳಿದ್ದ. ಯಾರು ಹೇಳ್ದಂಗೆ ನಾನು ಮಾಡಿದ್ದೇನೆ, ನಾನು ತೋರಿಸಬಲ್ಲೆ ಅಂಥೇಳಿ. ಜೊತೆಗೆ ಒಂದು ತಲೆಬುರುಡೆ ಕೂಡ ಆತ ಚೀಲದಲ್ಲಿ ಹಾಕ್ಕೊಂಡು ಬಂದಿದ್ದ. ಹಾಗಾಗಿ ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾರೆ. 1995ರಿಂದ 2014ರವರೆಗೂ ಅಂತ ಆತ ಹೇಳಿದ್ದ. ಅಂದರೆ 20 ವರ್ಷದ ಒಂದು ಕರಾಳ ಇತಿಹಾಸ ಅಲ್ಲಿ ಬಯಲಾಗಬೇಕಾಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಸಾವು ಪ್ರಕರಣ. ಎಸ್ಐಟಿ ತಂಡದ ಆಪರೇಷನ್ಗೆ ಸ್ಥಳ ಫಿಕ್ಸ್ ಆಗಿದೆ. ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆ ಸಮೀಪವೇ ಎಸ್ಐಟಿ ಕಚೇರಿನ ಓಪನ್ ಮಾಡಲಾಗುತ್ತೆ. ಅಂದರೆ ಹೊಸದಾಗಂತಲ್ಲ, ಅಲ್ಲೇ ಇದೆ ಒಂದು ನೂತನ ವಸತಿ ಗೃಹ, ಅದನ್ನೇ ಎಸ್ಐಟಿ ಕಚೇರಿನಾಗಿ ಮಾಡಿಕೊಳ್ತಾರೆ. ಅಲ್ಲಿಂದಲೇ ಎಸ್ಐಟಿ ಕಾರ್ಯಾಚರಣೆ ಶುರುವಾಗುತ್ತೆ. ಬೆಳ್ತಂಗಡಿ ಪೊಲೀಸ್ ಠಾಣೆ ಪಕ್ಕದಲ್ಲೇ ಎಸ್ಐಟಿ ಕಚೇರಿ ಓಪನ್ ಆಗುತ್ತೆ. ಅಂದರೆ ಈಗ ವಸತಿ ಗೃಹ ಏನು ಹೊಸದು ಮಾಡಿದ್ದಾರೆ, ಅದರಲ್ಲೇ ಎಲ್ಲ ಆ ತಂಡ ಏನಿದೆ ಅದು ಕೂತ್ಕೊಂಡು, ಜೊತೆಗೆ ಉಳಿದಂಥ 20 ಜನರ ಒಂದು ತಂಡ ಏನಿದೆ ಅವರೆಲ್ಲರೂ ಅಲ್ಲಿಂದಲೇ ಒಂದು ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಆದಿತ್ಯ, ಈಗ ಬಹಳ ಕುತೂಹಲ ಅಂತೂ ಇದ್ದೇ ಇದೆ ಖಂಡಿತವಾಗ್ಲೂ. ಎಸ್ಐಟಿ ಬಂದು ಏನು ಮಾಡುತ್ತೆ, ಮೊದಲು ಎಲ್ಲಿ ಯಾವ ಕಡೆಯಿಂದ ವಿಚಾರಣೆ ಆರಂಭ ಆಗುತ್ತೆ ಅಂಥೇಳಿ, ಅದರ ಜೊತೆಗೆ ಈಗ ಅಲ್ಲಿ ಎಸ್ಐಟಿಗೆ ಕೊಟ್ಟಿರುವಂಥ ಆ ಒಂದು ಕಟ್ಟಡಗಳಿದಾವಲ್ಲ, ಅಂದರೆ ಅಧಿಕೃತವಾಗಿ ಈಗ ಎಸ್ಐಟಿ ಎಂಟ್ರಿ ಕೊಡೋದ್ರಿಂದ ಹಿಡಿದು ವಿಚಾರಣೆಯ ಹಂತದವರೆಗೂ ಏನೆಲ್ಲ ಆಯಾಮಗಳನ್ನು ನೋಡ್ಬೋದು ಅಂತ. ಹೌದು ಪ್ರಭು, ಕಡೆಗೂ ಕೂಡ ಎಸ್ಐಟಿಯ ಒಂದು ಎಂಟ್ರಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಯ ಒಂದು ಎಂಟ್ರಿಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ಎಸ್ಐಟಿ ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಅವರು ಬೆಳ್ತಂಗಡಿ ಅಥವಾ ಧರ್ಮಸ್ಥಳ ಠಾಣೆಗೆ ಭೇಟಿಯನ್ನು ನೀಡಬಹುದು. ಈಗ ಏನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಒಂದು ತನಿಖೆಯನ್ನು ಮಾಡಿತ್ತು, ಯಾವ ಹಂತದಲ್ಲಿ ಆ ಒಂದು ಪ್ರಕರಣ ಆಯಿತು, ಆ ಹಂತದ ಒಂದು ತನಿಖಾ ವರದಿಯನ್ನು ಪಡೆದುಕೊಂಡು ಮುಂದಕ್ಕೆ ನ್ಯಾಯಾಲಯದ ಮೂಲಕ ಅನಾಮಿಕರನ್ನು ವಶಕ್ಕೆ ಪಡೆದು ತನಿಖೆಯನ್ನು ತೀವ್ರಗೊಳಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅವರಿಗೆ ಒಂದು ಆಪರೇಷನ್, ಈ ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆ ಕೂಡ ಬೇಕಾಗುತ್ತೆ. ಹಾಗಾಗಿ ಅವರಿಗೆ ಇಲ್ಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಸಮೀಪದಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಏನು ಮೊನ್ನೆ ತಾನೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಳ್ತಂಗಡಿಯಲ್ಲಿ ನೂತನ ಪೊಲೀಸ್ ವಸತಿ ಗೃಹನ ಉದ್ಘಾಟನೆ ಮಾಡಿದರು. ಅದೇ ಒಂದು ವಸತಿ ಗೃಹದಲ್ಲಿ ಎಸ್ಐಟಿ ಅಧಿಕಾರಿಗಳು ಇದ್ದು ಈ ಒಂದು ಆಪರೇಷನ್ ಅನ್ನು ಮಾಡಲಿಕ್ಕಿದ್ದಾರೆ. ಮತ್ತು ಯಾವುದೇ ರೀತಿಯ ತನಿಖೆ ಇರ್ಬೋದು, ಪ್ಲಾನಿಂಗ್ ಇರ್ಬೋದು, ಎಲ್ಲವನ್ನ ಕೂಡ ಅದೇ ಕಚೇರಿಯಲ್ಲಿ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಯಾಕಂದರೆ ನಿನ್ನೆ ತನಕ ಕೂಡ ಎಸ್ಐಟಿ ಅವರು ಯಾವಾಗ ಬರ್ತಾರೆ, ಯಾಕಿಷ್ಟು ವಿಳಂಬ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಇತ್ತು. ಮೊದಲಿಗೆ ಡಿವೈಎಸ್ಪಿ ನೇತೃತ್ವದ ಒಂದು ತಂಡ ಬಂದು ಇಲ್ಲಿ ಪ್ರಾಥಮಿಕವಾಗಿ ಮಾಹಿತಿಯನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಇದೀಗ ಎಸ್ಐಟಿ ಮುಖ್ಯಸ್ಥ ಅನುಚೇತ್ ಅವರೇ ಬಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಈಗಾಗಲೇ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಅಲ್ಲೊಂದು ಪರಿಶೀಲನೆಯನ್ನು ಮಾಡಿ ಯಾವ ಕ್ಷಣದಲ್ಲಿ ಬೇಕಾದರೂ ಅವರು ಧರ್ಮಸ್ಥಳ ಅಥವಾ ಬೆಳ್ತಂಗಡಿಗೆ ಬಂದು ಧರ್ಮಸ್ಥಳದ ಪೊಲೀಸ್ ತನಿಖಾಧಿಕಾರಿ ಏನಿದ್ದಾರೆ ಇವರಿಂದ ಆ ಒಂದು ಪ್ರಕರಣದ ಮಾಹಿತಿಯನ್ನು ಪಡೆದು ಮುಂದೆ ಯಾವ ಥರ ಪ್ರಕರಣದ ತನಿಖೆಯನ್ನು ಮಾಡಬೇಕು, ಯಾವ ಥರ ಮಾಡಬಹುದು, ಅಥವಾ ಕೆಳ ಹಂತದ ಅಧಿಕಾರಿಗಳಿಗೆ ಏನೆಲ್ಲ ಟಾಸ್ಕ್ಗಳನ್ನು ಕೊಡಬಹುದು. ಪ್ರಮುಖವಾಗಿ ಈಗ ಒಬ್ಬ ಬಂದು ಸರೆಂಡರ್ ಆಗಿದ್ದಾನೆ, ಒಂದಿಷ್ಟು ಕಳೆಬರಹದ ಸ್ಯಾಂಪಲ್ ಅನ್ನು ಕೂಡ ಆತ ಸಲ್ಲಿಕೆ ಮಾಡಿದ್ದಾನೆ. ಅದರ ಒಂದು FSL ವರದಿ ಏನು ಹೇಳ್ತಾ ಇದೆ, ಆತ ಹೂತಿದ್ದ ಜಾಗದಿಂದಲೇ ಅದನ್ನು ತೆಗೆದುಕೊಂಡು ಬಂದಿದ್ದಾನೆ, ಆ ಮಣ್ಣಿನ ಸ್ಯಾಂಪಲ್ ಮತ್ತು ಇದು ಮ್ಯಾಚ್ ಆಗುತ್ತಾ. ಸೊ ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಸಾಗುತ್ತೆ. ಸೊ ಅಧಿಕಾರಿಗಳು ಬಂದಿದ್ದಾರೆ, ಒಂದು ವಿಶ್ವಾಸ ಇದೆ ಎಸ್ಐಟಿ ತನಿಖೆ ಬಹಳ ಪಾರದರ್ಶಕವಾಗಿ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರನ್ನ ಕೂಡ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಿಟ್ಟು ಒಂದು ಪಾರದರ್ಶಕವಾಗಿರುವಂತಹ ತನಿಖೆಯನ್ನು ನಾವು ಮಾಡೋದಕ್ಕೆ ಸಜ್ಜಾಗಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿತ್ತು. ಸೊ ಎಸ್ಐಟಿಯ ತನಿಖೆ ಮುಂದಕ್ಕೆ ಯಾವ ಥರ ಸಾಗುತ್ತೆ ಎಲ್ಲವೂ ಕೂಡ ಕುತೂಹಲಕಾರಿಯಾಗಿದೆ. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.